ಕಡೆ ಕೋಲ್ಕತ್ತಾಗೆ ಪ್ಲೇ ಆಫ್ ರೇಸ್ನಲ್ಲಿ ಉಳಿಯುವಂತ ಆಸೆ, ಇನ್ನೊಂದು ಕಡೆ ಮುಂಬೈಗೆ ಪ್ರತಿಷ್ಠೆಯ ಪ್ರಶ್ನೆ, ಮತ್ತೊಂದು ಕಡೆ ಮಳೆ ಕಾಟ. ಮೈದಾನದಲ್ಲಿ ಬೌಲರ್ಗಳು ಆರ್ಭಟಿಸ್ತಾ ಇದ್ರೆ ಬ್ಯಾಟರ್ಗಳು ಧೂಳಿಪಟ ಆಗ್ತಾ ಇದ್ರು. ಟಾಪ್ 4 ಟಿಕೆಟ್ ಕನಸಿನಲ್ಲಿ ಮೈದಾನಕ್ಕಿಳಿದ ಕೆಕೆಆರ್ ಪಾಲಿಗೆ ಆಪದ್ ಬಾಂಧವನಾಗಿ ನಿಂತದ್ದೇ ಕನ್ನಡಿಗ ಮನೀಶ್ ಪಾಂಡೆ. ಆತನ ತಾಳ್ಮೆಯೇ ಕೋಲ್ಕತ್ತಾಗೆ ಪ್ಲೇ ಆಫ್ ಆಸೆಯನ್ನ ಜೀವಂತವಾಗಿರಿಸಿದೆ. ಯಾರಿಗೂ ಬೇಡವಾಗಿದ್ದ ಮನೀಶ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಬಳಿಕ ಹೇಳಿದ ಮಾತುಗಳೇನು? ಸ್ಟಾರ್ಗಳೇ ತುಂಬಿರುವಂತ ಎಂಐಗೆ ಶಾಪವಾಗಿದ್ದೇನು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ ನಡೆದಂತ ಕೆಕೆಆರ್ ಹಾಗೆ ಎಂಐ ನಡುವಿನ ಮ್ಯಾಚ್ ಅಲ್ಲಿ ಕೆಕೆಆರ್ ಗೆದ್ದಿದೆ. ಈ ಗೆಲುವು ಕೆಕೆಆರ್ನ ಪ್ಲೇ ಆಫ್ ತಲುಪುವ ಭರವಸೆಯನ್ನ ಜೀವಂತವಾಗಿರಿಸಿದೆ. ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದಂತ ಮುಂಬೈ 20 ಓವರ್ಗಳಲ್ಲಿ 8 ವಿಕೆಟ್ಗೆ 147 ರನ್ಗಳನ್ನ ಮಾತ್ರ ಕಲೆ ಹಾಕ್ತು. ಕೆಕೆಆರ್ ಗೆಲ್ಲಲು 148 ರನ್ಗಳ ಗುರಿಯನ್ನ ನೀಡಿದ್ರು. ಸೊ ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಕೆಕೆಆರ್ ಆರಂಭದಲ್ಲಿ ಮುಗ್ಗರಿಸಿದ್ರು ಕೂಡ ಮನೀಶ್ ಪಾಂಡೆ ಹಾಗೆ ರೋಮನ್ ಪೋವೆಲ್ ಅವರ ಸಮಯೋಜಿತ ಆಟದಿಂದ 18.5 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 148 ರನ್ಗಳನ್ನ ಗಳಿಸುವ ಮೂಲಕ ಪಂದ್ಯವನ್ನ ಗೆದ್ದುಕೊಂಡ್ರು. ಈ ಮೂಲಕ 13 ಅಂಕಗಳೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ 6ನೇ ಸ್ಥಾನಕ್ಕೇರಿದ್ದಾರೆ. ಜೊತೆಗೆ ಪ್ಲೇ ಆಫ್ ಆಸೆಯನ್ನು ಕೂಡ ಜೀವಂತವಾಗಿರಿಸಿಕೊಂಡಿದ್ದಾರೆ. ಮುಂದಿನ ಪಂದ್ಯಗಳಲ್ಲಿ ಪಂಜಾಬ್ ಹಾಗೆ ರಾಜಸ್ಥಾನ ತಂಡಗಳು ಸೋತು ಕೆಕೆಆರ್ ಗೆದ್ರೆ 15 ಅಂಕಗಳೊಂದಿಗೆ 4ನೇ ಸ್ಥಾನದಲ್ಲಿ ಅವಕಾಶವನ್ನ ಪಡೆಯಲಿದೆ. ಇನ್ನು ಮುಂಬೈ ತಂಡ ಮತ್ತೆ ಮುಗ್ಗರಿಸಿ 9ನೇ ಸ್ಥಾನದಲ್ಲಿ ಉಳ್ಕೊಂಡಿದೆ. ಮಾಡು ಇಲ್ಲವೇ ಮಡಿ ಮ್ಯಾಚ್ ಅಲ್ಲಿ ಆಸರೆಯಾದ ಮನೀಶ್ ಪಾಂಡೆ. ಕೆಕೆಆರ್ ಪರ ಸತತ 4 ಪಂದ್ಯಗಳಿಂದ ಬೆಂಚ್ ಕಾದಿದ್ದ ಮನೀಶ್ ಪಾಂಡೆಗೆ ಮುಂಬೈ ವಿರುದ್ಧ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡೋಕೆ ಅವಕಾಶ ಸಿಕ್ಕಿತ್ತು. ಕೆಕೆಆರ್ ಗೆಲ್ಲೋಕೆ ಬೇಕಾಗಿದ್ದು 148 ರನ್ಗಳ ಆವರೇಜ್ ಟಾರ್ಗೆಟ್. ಆದರೆ ಈ ಟಾರ್ಗೆಟ್ ಬೆನ್ನತ್ತಿದಂತ ಕೆಕೆಆರ್ ಪರ ಸ್ಫೋಟಕ ಓಪನರ್ ಫಿನ್ ಅಲೆನ್ 8 ರನ್ಗಳಿಗೆ ಔಟ್ ಆಗ್ತಾರೆ. ಇನ್ನು ಅಜಿಂಕ್ಯ ರಹಾನೆ 21 ರನ್, ಇನ್ನು ಕ್ಯಾಮರೂನ್ ಗ್ರೀನ್ ಬರೀ 4 ರನ್. ಆರಂಭದಲ್ಲೇ 3 ವಿಕೆಟ್ ಕಳ್ಕೊಂಡು ಒತ್ತಡಕ್ಕೆ ಸಿಲುಕಿದ್ದ ಕೆಕೆಆರ್ಗೆ ಮನೀಶ್ ಹಾಗೆ ರೋಮನ್ ಪೋವೆಲ್ ಅದ್ಭುತ ಜೊತೆಯಾಟವಾಡ್ತಾರೆ. ಮನೀಶ್ 33 ಬಾಲಲ್ಲಿ 45 ರನ್ ಗಳಿಸಿದ್ರೆ ಪೋವೆಲ್ 30 ಎಸೆತಗಳಲ್ಲಿ 40 ರನ್ಗಳನ್ನು ಕಲೆ ಹಾಕ್ತಾರೆ. ಸೊ ಈ 2 ಇನ್ನಿಂಗ್ಸ್ಗಳಲ್ಲಿ ಮನೀಶ್ ಪಾಂಡೆ ಅವರೇ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಅನ್ನ ದಾಖಲು ಮಾಡೋದು. ಮನೀಶ್ ತಾಳ್ಮೆಯಾಟದಿಂದಲೇ ಕೆಕೆಆರ್ ಗೆಲುವಿನ ದಡ ಮುಟ್ಟಿತು. ಹಾಗೆ 6 ವರ್ಷಗಳ ಬಳಿಕ ಮನೀಶ್ ಪಾಂಡೆಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಕೂಡ ಸಿಕ್ತು. ಈ ವೇಳೆ ಭಾವುಕರಾದ ಮನೀಶ್, ನಾನು ಕೆಕೆಆರ್ ಫ್ಯಾಮಿಲಿಯನ್ನ ಹಾಗೆ ಇಲ್ಲಿನ ಜನರನ್ನ ಮನಸಾರೆ ಪ್ರೀತಿಸ್ತೇನೆ. ನನ್ನ ಅತ್ಯಂತ ಕೆಟ್ಟ ದಿನಗಳಲ್ಲಿ ಇಡೀ ಜಗತ್ತೇ ನನ್ನನ್ನು ಮರೆತಾಗ ಕೆಕೆಆರ್ ಮ್ಯಾನೇಜ್ಮೆಂಟ್ ಬೆನ್ನಿಗೆ ನಿಂತರು. ನಾನು ಇವತ್ತು ಈ ಜಾಗದಲ್ಲಿ ನಿಲ್ಲೋಕೆ ಕೆಕೆಆರ್ ಕಾರಣ ಅಂತ ಭಾವುಕರಾದ್ರು. ಇನ್ನು ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಜೊತೆ IPLನ ಪ್ರತಿ ಸೀಸನ್ ಅಲ್ಲೂ ಬ್ಯಾಟ್ ಬೀಸಿದ ಮತ್ತೊಬ್ಬ ಆಟಗಾರ ಅಂತ ಇದ್ರೆ ಅದು ಈ ಮನೀಶ್ ಪಾಂಡೆ ಮಾತ್ರ. ಈ ಲಿಸ್ಟ್ ನಲ್ಲಿ ಧೋನಿ ಅವರು ಇದ್ರೂ ಕೂಡ ಈ ಸೀಸನ್ ಅಲ್ಲಿ ಧೋನಿ ಆಡಿಲ್ಲ. ಹೀಗಾಗಿ ಮೊದಲ ಸೀಸನ್ ಇಂದ ಈ ಸೀಸನ್ ವರೆಗೆ ಆಡಿದಂತ ಆಟಗಾರರು ಕೊಹ್ಲಿ, ರೋಹಿತ್ ಜೊತೆ ಮನೀಶ್ ಪಾಂಡೆ ಮಾತ್ರವೇ. ಹೀಗೆ ಕೋಲ್ಕತ್ತಾ ಗೆದ್ದು ಸಂಭ್ರಮಿಸ್ತಾ ಇದ್ರೆ ಇತ್ತ ಮುಂಬೈ ತಂಡ ಮಾತ್ರ ಸೋಲಿನ ಸುಳಿಯಲ್ಲೇ ಬಿದ್ದು ಒದ್ದಾಡ್ತಿದೆ. ಅದರಲ್ಲೂ ಕೂಡ ಸ್ಟಾರ್ ಆಟಗಾರರ ದಂಡೆ ಇದ್ರೂ ಕೂಡ ಗೆಲುವು ಅನ್ನೋದು ಮರೀಚಿಕೆಯಾಗಿದೆ. ನಿಜ ಹೇಳಬೇಕು ಅಂದ್ರೆ ಮುಂಬೈ ತಂಡಕ್ಕೆ ಸ್ಟಾರ್ ಆಟಗಾರರೇ ಶಾಪವಾಗಿದ್ದಾರೆ. ನಮಸ್ಕಾರ.